ಪ್ರತಿ ಆಯ್ಕೆಗೂ ಬೆಲೆ ತೆರಲೇಬೇಕು ನಿಜ. ಆದ್ರೆ ಗೆಲುವು ಹಾಕಿರೋ ಶ್ರಮಕ್ಕೋಸ್ಕರನ ಅಥವಾ ಕೊನೆಗೆ ಬೀಳೋ ರಿಸಲ್ಟ್ಗೋಸ್ಕರನ? ಬನ್ನಿ ಒಂಚೂರು ತಿಳ್ಕೊಂಡು ಬರೋಣ. ಟಾಕ್ಸಿಕ್ ಇದು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಇದರ ಕಥೆ ವಿಚಾರಕ್ಕೆ ಬರೋದಾದ್ರೆ ಟ್ರೈಲರ್ ಅಲ್ಲೇ ನಮ್ಗೆಲ್ಲ ಗೊತ್ತಾಗಿತ್ತು ಇದು ಅಪ್ಪ ಮಗನ ಕಾಳಗ ಅಂತ. ಬಟ್ ಅದು ಆ ಹಂತಕ್ಕೆ ಹೋಗಿದ್ಯಾಕೆ, ಟಿಕೆಟ್ ನ ಬ್ಯಾಕ್ ಸ್ಟೋರಿ ಏನು, ರಾಯನ ಕಥೆ ಎಲ್ಲಿಗೆ ಬಂದು ನಿಲ್ತು, ಹಾಗೆ ನಾದಿಯಾ ಮೇಲೆ ರಾಯನಿಗೆ ಎರಡೆರಡು ತರದ ಭಾವನೆ ಯಾಕೆ, ಆ ಟ್ವಿಸ್ಟ್ ಏನು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನು ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡಿಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲಿರುವಂತಹ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಪ್ರೆಸೆಂಟೇಷನ್ ಕ್ರೇಜಿ ಆಗಿದೆ. ಹೆವಿ ಅಂದ್ರೆ ಹೆವಿ ಸ್ಟೈಲಿಶ್ ಆಗಿ ಕಟ್ಕೊಟ್ಟಿದ್ದಾರೆ. ಸ್ಪೆಷಲಿ ಇದರ ಎಸ್ಟಾಬ್ಲಿಷ್ಮೆಂಟ್ಸ್. ದೊಡ್ಡ ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನ ಮರೆಯೋದು ಸಾಮಾನ್ಯ, ಆದ್ರೆ ಇಲ್ಲಿರೋ ರನ್ ಟೈಮ್ ಆಲ್ಮೋಸ್ಟ್ 3.25 ಗಂಟೆ ಸಿನಿಮಾ ಅವನಜ್ಜಿ ಇರೋ ಬರೋ ಎಲಿಮೆಂಟ್ ಗಳನ್ನೆಲ್ಲ ಒಟ್ಟೊಟ್ಟಿಗೆ ತಂದು ಇಡೀ ಆ ಟಾಕ್ಸಿಕ್ ಪ್ರಪಂಚನ ನೀಟಾಗಿ ಎಸ್ಟಾಬ್ಲಿಷ್ ಮಾಡ್ಬಿಡ್ತಾರೆ. ಮೊದಲಿಗೆ ಒಂದ್ ಅರ್ಧ ಗಂಟೆ ನಾವೇ ಇನ್ವೆಸ್ಟ್ ಆಗಬೇಕು ಸಿನಿಮಾದಲ್ಲಿ, ಬಿಕಾಸ್ ಸಿಕ್ಕಾಪಟ್ಟೆ ಡೀಟೇಲ್ಸ್ ಇಟ್ಟು 3-4 ಲೇಯರ್ಸ್ ನ ಒಂದ್ರ ಮೇಲೊಂದು ಮರ್ಜ್ ಮಾಡಿ ಇಂಟೆನ್ಸ್ ಆಗಿ ನರೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಪ್ರೊಸೆಸ್ ಅಲ್ಲಿ ಸೀಕ್ವೆನ್ಸ್ ಗಳು ಪಟ ಪಟ ಅಂತ ಓಡ್ತಾ ಇರತ್ತೆ. ಬ್ಯಾಕ್ ಟು ಬ್ಯಾಕ್ ಪಾತ್ರಗಳು ಎಂಟ್ರಿ ಕೊಡ್ತಾ ಇರ್ತವೆ. ಹಾಗೆ ಥಿನ್ ಲೈನ್ ಅಲ್ಲಿ ಕೋರ್ ಎಮೋಷನ್ ಕೂಡ ಹುಟ್ಕೊಳ್ತಾ ಇರತ್ತೆ. ಆಲ್ಸೋ ರಾಯ ಅವನಿಗೆ ಕೊಟ್ಟಿರೋ ಆ ಡೈಮೆನ್ಷನ್ ಅಲ್ಲಿ ಮನುಷ್ಯ ಇಡೀ ಸ್ಕ್ರೀನ್ ನ ತಿಂದು ಬಿಸಾಕಿದ್ದಾರೆ. ಒಂದು ಕಡೆ ಸ್ಟೈಲ್ ನ ಮುಂದಿಟ್ಟು ಅದ್ರ ಮೇಲೆ ಕಟ್ಟಿರೋ ಆಟಿಟ್ಯೂಡ್, ಇನ್ನೊಂದು ಕಡೆ ಜೆ ಪೆರಿ ಅವರ ತರಾವರಿ ಆಕ್ಷನ್ ಬ್ಲಾಕ್ ಗಳು, ಆ ಸಿನಿಮಾಟೋಗ್ರಫಿ ಜೊತೆಲಿ ನೋಡೋದಕ್ಕೇನೆ ಭಯಂಕರವಾಗಿತ್ತು. ಅಂಡ್ ಅದರ ಮೇಲೆ ರವಿ ಬಸ್ರೂರ್ ಅವರ ಮ್ಯೂಸಿಕ್ ಯಪ್ಪ ಗಾಡ್ ಲೆವೆಲ್ ಅಲ್ಲಿ ಬಾರಿಸಿ ಬಿಸಾಕಿದ್ದಾರೆ. ಪರ್ಟಿಕ್ಯುಲರ್ಲಿ ಹಿಸ್ ಆರಾ ಹಿಟ್ಸ್ ಯು ಅದು ಬಂದಾಗ ಇಡೀ ಕಥೆನ ಬರೀ ಆ ಪಾತ್ರನೇ ಆಕ್ರಮಿಸ್ಕೊಂಡಿರುತ್ತೆ. ಅಂಡ್ ದೆನ್ ಆ ಫಾದರ್ ವರ್ಸಸ್ ಸನ್ ಥೀಮ್ ಸಾಂಗ್ ಅದಂತೂ ಟೋಟಲ್ ತಬಾಹಿ ಗುರು. ಟಾಕ್ಸಿಸಿಟಿ ಅನ್ನೋದು ಸ್ಟೋರಿ ಲೈನ್ ಮೂಲಕ ಬರೋದಲ್ಲ, ಬರ್ದಿರೋ ಪಾತ್ರಗಳ ಒಳಗೆ ಇಳ್ದಿರೋದು ಅನ್ನೋ ಹಾಗೆ ಸಿನಿಮಾ ಪೋರ್ಟ್ರೇ ಆಗಿದೆ. ಆಸೆ, ಅಹಂಕಾರ, ಸ್ವಾರ್ಥದಲ್ಲೇ ಮುಳುಗಿರೋ ಪ್ರಪಂಚ. ಆದ್ರೆ ಆ ರೀತಿ ಯಾವುದೇ ಭಾವಕ್ಕೂ ಒಳಗಾಗದೆ ಇರೋ ನಮ್ಮ ರಾಯ ಪ್ರತಿ ಸಾರಿನೂ ಮಾತಲ್ಲೇ ಕೆಣಕೋ ಅವನ ಅಂತರಾಳ, ಅವನನ್ನೇ ಪ್ರಶ್ನೆ ಮಾಡೋ ರೇಂಜಿಗೆ ಕಾಡಿದ್ದು ನಾದಿಯಾ. ಒಟ್ನಲ್ಲಿ ಗುರಿ ಹಿಂದೆ ಬಿದ್ದವನ ಬದುಕಿಗೆ ಟೈಲ್ ಎಂಡರ್ ತರ ಒಂದು ರಿವೆಂಜ್ ಸ್ಟೋರಿನೇ ಫಿಕ್ಸ್ ಆಗೋಯ್ತು. ಇನ್ನು ಡೈಲಾಗ್ ಮತ್ತೆ ಒನ್ ಲೈನರ್ಗಳು ಅವು ಈ ದಾರಿ ಉದ್ದಕ್ಕೂ ಹೆವಿ ಮಜಾ ಕೊಟ್ವು ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ಯಶ್ ಅವರೇ ಬರ್ದಿರ್ಬೇಕು ಅದನ್ನ. ಮರ್ಯಾದೆಗೋಸ್ಕರ ಪ್ರಾಣ ಬಿಟ್ರೆ ಪರವಾಗಿಲ್ಲ, ಆದ್ರೆ ಪ್ರಾಣ ಬಿಡುವಾಗ್ಲೂ ಒಂದು ಮರ್ಯಾದೆ ಇರಬೇಕು. ಕಲ್ಪನೆಲಿರೋ ನಿಯತ್ತಿಗಿಂತ ವಾಸ್ತವದಲ್ಲಿರೋ ದ್ರೋಹನೇ ಪ್ರಾಮಾಣಿಕ. ಲೈಕ್ ಈ ತರ ಇನ್ನೂ ಸುಮಾರಿದಾವೆ. ಅವನ್ನೆಲ್ಲ ಯಶ್ ಅವರ ಮ್ಯಾನರಿಸಂ ಜೊತೆ ಕೇಳೋದಕ್ಕೇನೆ ಒಂದು ಮಜಾ. ಆಲ್ಸೋ ಅದೊಂಥರ ಪೀಕ್ ಟೆಸ್ಟೋಸ್ಟಿರೋನ್ ಹಾವಳಿ ನೋಡಿ. ಯಪ್ಪ ತಬಾಹಿ ಅಂತ ಅನ್ಕೊಂಡು ಸಿಕ್ದವ್ರ ಮೇಲೆಲ್ಲ ಸವಾರಿನೋ ಸವಾರಿ. ಆದ್ರೂ ಹತ್ಕೊಂಡು ಹೋಗೋಣ ಅನ್ನೋ ಟೈಮಲ್ಲಿ ಯಾವನೋ ಒಬ್ಬ ಎದ್ದು ವಾಶ್ರೂಮ್ ಕಡೆ ಹೋದ. ಥಿಯೇಟರೇ ಸಾಮೂಹಿಕವಾಗಿ ನಕ್ಕಿದೀವಿ. ಇನ್ನು ಟೆಕ್ನಿಕಲಿ ಸೂಪರ್ ಆಗಿ ಬಂದಿದೆ ಸಿನಿಮಾ. ಔಟ್ಪುಟ್ ಅಲ್ಲಿ ಪ್ರತಿ ಫ್ರೇಮ್ ಕೂಡ ತುಂಬಾನೇ ಇಂಪ್ರೆಸಿವ್ ಆಗಿ ಕಾಣುತ್ತೆ. ಸ್ಪೆಷಲಿ ಡಿನಗ್ ಅವರ VFX ವರ್ಕ್ ಸಖತ್ ಇಷ್ಟ ಆಯ್ತು ನನಗೆ. ಪರ್ಟಿಕ್ಯುಲರ್ಲಿ ಕ್ಲೈಮ್ಯಾಕ್ಸ್, ಆ ಹಿಮಪಾತದಲ್ಲಿ ನಡೆಯೋ ಫೈಟ್ ಗಳು ಹೆವಿ ಸ್ಮೂತ್ ಆಗಿ ಬ್ಲೆಂಡ್ ಆಗಿದೆ ಬ್ಯಾಕ್ ಗ್ರೌಂಡ್ ಜೊತೆಗೆ. ಅಂಡ್ ವಿಜುವಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ಚೆನ್ನಾಗಿನೇ ಡೆಲಿವರ್ ಮಾಡಿದ್ದಾರೆ. ಹಾಗೆ ಸಿನಿಮಾಟೋಗ್ರಫಿ ಓವರ್ ಆಲ್ ಸಖತ್ ಆಗಿದೆ. ಅದರಲ್ಲೂ ಯಶ್ ಅವ್ರನ್ನ ಹಲವು ಕಡೆ ಕ್ಲೋಸ್ ಅಪ್ ಅಲ್ಲಿ ಸೆರೆ ಹಿಡಿದಿರೋದು. ಐ ಡೋಂಟ್ ನೋ ಯಾರ್ ಚಾಯ್ಸ್ ಇದು ಅಂತ, ಬಟ್ ಸಿಕ್ಕಾಪಟ್ಟೆ ಧೈರ್ಯ ಬೇಕು ಈ ತರ ತೋರ್ಸೋದಕ್ಕೆ. ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ಯಶ್ ಅವರು 2 ಪಾತ್ರ, ಆಲ್ಮೋಸ್ಟ್ 4 ಬೇರೆ ಬೇರೆ ಶೇಡ್ಗಳು, ಪ್ರತಿಯೊಂದರಲ್ಲೂ ಚೆನ್ನಾಗಿ ಕಾಣ್ತಾರೆ. ಇನ್ಫ್ಯಾಕ್ಟ್ ರಾಕ್ಷಸ ಅನ್ಬೇಕು, ಆ ಲೆವೆಲ್ ಭಯಂಕರ ಪರ್ಫಾರ್ಮೆನ್ಸ್. ಆಲ್ಸೋ ಉಳಿದ ಎಲ್ಲರೂ ತಮ್ಮ ಪಾತ್ರಕ್ಕೆ ತಕ್ಕ ಹಾಗಿದ್ರು ಅಂತ ಹೇಳ್ಬೋದು. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಅದು ಇದರ ಸ್ಕ್ರೀನ್ ಪ್ಲೇ ಮತ್ತೆ ಎಡಿಟಿಂಗ್. ಒಂದಷ್ಟು ಭಾಗದಲ್ಲಿ ವರ್ಕ್ ಆಗತ್ತೆ ಅಂಡ್ ಇನ್ನ ಕೆಲವು ಕಡೆ ವರ್ಕ್ ಆಗಲ್ಲ. ಸ್ಪೆಷಲಿ ಮೊದಲ 20 ನಿಮಿಷ ಅಲ್ಲಿ ಸೀಕ್ವೆನ್ಸಸ್ ನ ಫಾಸ್ಟ್ ಆಗಿ ಎಡಿಟ್ ಮಾಡಿ ಒಂದ್ ರೀತಿ ಶೋರೀಲ್ ತರ ಕೊಟ್ಟಿದ್ದಾರೆ. ಆದ್ರೆ ನರೇಷನ್ ಅಲ್ಲಿ ಇಂಟೆನ್ಸಿಟಿ ಇರತ್ತೆ ಹೊರತು ಡೆಪ್ತ್ ಅನ್ನೋದು ಕಾಣೋದೇ ಇಲ್ಲ. ಬರೀ ಕ್ಯಾರೆಕ್ಟರ್ಸ್ ಇರ್ತವೆ, ಎಸ್ಟಾಬ್ಲಿಷ್ ಆಗ್ತಾ ಇರ್ತವೆ. ಅಂಡ್ ಆಲ್ಮೋಸ್ಟ್ ಅವರೆಲ್ಲರನ್ನ ಪೋರ್ಟ್ರೇ ಮಾಡೋದಕ್ಕೆ ಬರ್ದಿರೋ ಸೀಕ್ವೆನ್ಸ್ ಗಳೇ ನಮ್ಮನ್ನ ಇಂಟ್ರೆಸ್ಟಿಂಗ್ ಆಗಿ ಒಂದು ಹಂತಕ್ಕೆ ಕರ್ಕೊಂಡು ಬಂದು ಬಿಡ್ತವೆ. ಆದ್ರೆ ಅಲ್ಲಿಂದ ಮುಂದಕ್ಕೆ ನೋಡಿದ್ರೆ ಕಥೆ ನಿಂತಲ್ಲೇ ನಿಂತಿರತ್ತೆ. ಡೆಸ್ಟಿನಿ ಬಗ್ಗೆನೂ ಕ್ಲಾರಿಟಿ ಇರಲ್ಲ. ಮೇನ್ಲಿ ಗೋವಾ ಅನ್ನೋದೇ ಯಾಕೆ, ಅವ್ರು ಮಾಡ್ತಿರೋ ಬಿಸ್ನೆಸ್ ಏನು, ಕೆಲಸ ಏನು, ಆ ಸಿಟಿ ಹಿಂದೆ ರಾಯ ಯಾಕೆ ಬಿದ್ದಿದ್ದಾನೆ, ಅಲ್ಲಿ ಅಂತದ್ದೇನಿದೆ, ಲೈಕ್ ಆ ಸಬ್ಸ್ಟೆನ್ಸ್ ಬಗ್ಗೆ ಎಲ್ಲೂ ಮಾತೇ ಆಡಲ್ಲ. ಬರೀ ಕ್ಯಾರೆಕ್ಟರ್ಸ್, ಈಗೋ, ರೊಮ್ಯಾನ್ಸ್ ಅದ್ರಲ್ಲೇ ಶುರುವಾಗಿ ಅದ್ರಲ್ಲೇ ಮುಳುಗೋಗತ್ತೆ ಸಿನಿಮಾ. ಇನ್ನು ಆ ಥರ್ಡ್ ಆಕ್ಟ್ ಡೈಲಾಗ್ ಮತ್ತೆ ಕಾನ್ವರ್ಸೇಷನ್ಸ್ ಇಂದ ಫಸ್ಟ್ ಹಾಫ್ ಒಂದು ಮಟ್ಟಿಗೆ ಡೀಸೆಂಟ್ ಅಂತ ಅನ್ಸುತ್ತೆ, ಎಂಗೇಜಿಂಗ್ ಆಗಿರುತ್ತೆ. ಬಟ್ ಅದನ್ನ ಸೆಕೆಂಡ್ ಹಾಫ್ ಅಲ್ಲಿ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ಲಿಲ್ಲ. ಎಲ್ಲದು ಸೂಪರ್ಫಿಷಿಯಲ್, ಯಾವ್ದಕ್ಕೂ ಡೆಪ್ತ್ ಇಲ್ಲ. ಅಂಡ್ ಆ ಟಿಕೆಟ್ ಕ್ಯಾರೆಕ್ಟರ್ ಅದರ ಪೋರ್ಟ್ರೇಯಲ್ ಸ್ಟೈಲಿಶ್ ಆಗೇನೋ ಇದೆ, ಉದ್ದೇಶನೂ ಅರ್ಥ ಆಗತ್ತೆ. ಆದ್ರೆ ಬುಡಾನೆ ಗಟ್ಟಿಯಾಗಿಲ್ಲ, ಎಮೋಷನ್ಸ್ ವರ್ಕ್ ಆಗ್ತಿಲ್ಲ ಅಂದಾಗ ಅದು ಎಲ್ಲಿಂದ ಕನೆಕ್ಟ್ ಆಗ್ಬೇಕು ಹೇಳಿ. ಆ ಇಡೀ ಕ್ಲೈಮ್ಯಾಕ್ಸ್ ನನಗೆ ಅಂಡರ್ವೆಲ್ಮಿಂಗ್ ಅಂತ ಅನ್ಸ್ಬಿಡ್ತು. ಒಂದು ಹಂತಕ್ಕೆ ಹೋದ್ಮೇಲಂತೂ ಪೂರ್ತಿ ಡಿಸ್ಕನೆಕ್ಟ್ ಆಗೋದೆ. ಆಲ್ಸೋ ಸಿನಿಮಾನ ಹೆಂಗೆ ಲೆಕ್ಕ ಹಾಕಿದ್ರು ಎಲಿವೇಶನ್ಸ್ ಅಂತ ಡೈಲಾಗ್ ಬಿಟ್ರೆ ಆಕ್ಚುಯಲ್ ಬರವಣಿಗೆಯಿಂದ ನಮಗೆಲ್ಲೂ ಫೀಲೇ ಆಗಲ್ಲ.
ಟೋಟಲ್ ಆಗಿ ಇಟ್ಸ್ ಅನ್ ಅಬವ್ ಅವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಮೇಕಿಂಗ್ ಚೆನ್ನಾಗಿದೆ, ವಿಜುವಲಿ ಸಖತ್ತಾಗಿದೆ, ಆಕ್ಷನ್ ಬ್ಲಾಕ್ ಗಳಂತೂ ಎಂಟರ್ಟೈನಿಂಗ್ ಆಗೇ ಇದೆ. ಹಾಗೆ ಯಶ್ ಅವರ ಕ್ಯಾರೆಕ್ಟರ್, ಪರ್ಫಾರ್ಮೆನ್ಸ್, ಹೊಡೆಯೋ ಒಂದೊಂದು ಡೈಲಾಗ್ ಅವೆಲ್ಲವೂ ನಮ್ಮನ್ನ ಫಸ್ಟ್ ಹಾಫ್ ತುಂಬಾ ಎಂಗೇಜಿಂಗ್ ಆಗಿ ಕರ್ಕೊಂಡು ಹೋಗುತ್ತೆ. ಬಟ್ ಆಫ್ಟರ್ ಅ ಪಾಯಿಂಟ್ ಕಥೆ ಆ ಗ್ರಾಫ್ ಅನ್ನ ಮೇಲೆತ್ಕೊಂಡು ಹೋಗ್ಬೇಕಾಗಿತ್ತು. ಬಟ್ ಅದೇ ಇಲ್ಲಿ ಆಗ್ಲಿಲ್ಲ. ಸೊ ನೀವೇನಾದ್ರೂ ಯಶ್ ಅವ್ರಿಗೋಸ್ಕರ ಹೋಗ್ತೀರಾ ಅಂತ ಅಂದ್ರೆ ಖಂಡಿತ ಹೋಗಿ ನೋಡಿ. 4 ವರ್ಷ ಆದ್ಮೇಲೆ ಬರ್ತಾ ಇದಾರೆ, ಅವರಂತೂ ಡಿಸಪಾಯಿಂಟ್ ಮಾಡಲ್ಲ. ಹಾಗೇನೆ ಪ್ರೆಸೆಂಟೇಷನ್ ವೈಸ್ ವಿಜುವಲಿ ಸಿನಿಮಾ ಗ್ರ್ಯಾಂಡ್ ಆಗಿ ಬಂದಿದೆ. ಸೊ ಅದು ಕೂಡ ಇಲ್ಲಿ ವರ್ಕ್ ಆಗ್ಬೋದು. ಆದ್ರೆ ಗೀತು ಅವರ ಕಥೆ, ಸೈಕಾಲಜಿಕಲ್ ಡ್ರಾಮಾ, ಅದು ಇದು ಅಂತೆಲ್ಲ ಅನ್ಕೊಂಡು ಎಕ್ಸ್ಪೆಕ್ಟೇಷನ್ಸ್ ತುಂಬಿಕೊಂಡು ಹೋಗ್ಬೇಡಿ, ಕಷ್ಟ ಆಗತ್ತೆ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.